ಏ ರಾಜೇಶ್, ಯಾಕೋ ಇಲ್ಲಿ ಕರ್ಕೊಂಡ್ಬಂದೆ? ಏಯ್, ಎಲ್ಲೋ ಹೋಗ್ತಿದ್ಯಾ? ಹೇಳು ರಾಜೇಶ್, ಹೇಳ್ ಹೋಗೋ. ಹೇ ರಾಜೇಶ್, ನಿಂತ್ಕೊಳ್ಳೋ. ನಿನ್ನೆ ಕಣೋ. ಇಳಿ. ಯಾಕೋ ಇಳಿ ಅಂತ ಹೇಳ್ತಿದ್ದೀನಿ ತಾನೆ. ಯಾಕೆ ಅಂತ ಹೇಳು. ಬಾ ಹೇಳ್ತೀನಿ. ಲೂಸು, ಏನೋ ಮಾಡ್ತಿದ್ಯಾ? ಬಾರೆ, ನಾನು ಯಾಕೆ ಹೇಳ್ತೀನಿ. ಅಂತ ಹೇಳು. ಇಲ್ಲಿ ಬಾ. ಏಯ್ ರಾಜೇಶ್. ಏ ರಾಜೇಶ್, ಅಲ್ಲೇ ಇರು. ತಿರುಗ್ಬೇಡ ಅಂತ ಹೇಳ್ತೀನಿ ತಾನೆ. ಅಲ್ಲೇ ನಿಂತ್ಕೋ. ಹೇ, ತಿರುಗ್ಬೇಡ ಕಣೆ. ನಾನು ಹೇಳೋವರೆಗೂ ಹಂಗೆ ನಿಂತ್ಕೋ. ರಾಜೇಶ್, ಏನೋ ಮಾಡ್ತಿದ್ಯಾ ಇಷ್ಟೊತ್ತು? ವೇಟ್ ಬೇಬಿ, ನಾನು ಹೇಳೋವರೆಗೂ ಹಂಗೆ ಇರೋ. ಹೇ, ತಿರುಗ್ಬೇಡ ಕಣೆ. ಕಿಲ್ವೋ. ಹೇ ಗೀತಾ, ಇವಾಗ ತಿರ್ಗೆ. ಏನು? ಕಟ್ ಮಾಡು. ಹ್ಯಾಪಿ ಬರ್ಡೇ ಮೈ ಸ್ವೀಟ್, ಹ್ಯಾಪಿ ಬರ್ಡೇ ಮೈ ಹಾರ್ಟ್, ಹ್ಯಾಪಿ ಬರ್ಡೇ ಗೀತು, ಹ್ಯಾಪಿ ಬರ್ಡೇ. ಹೇ, ಏನಾಯ್ತು? ಥ್ಯಾಂಕ್ ಯು ಕಣೋ. ನಿನ್ ಹತ್ರ ಒಂದ್ ಕೇಳ. ಓ, ಗಿಫ್ಟಾ? ಸಾರಿ ಕಣೆ, ಬರೋ ಅವಸರದಲ್ಲಿ ಮರ್ತೋದೆ. ಅದಲ್ಲ ಕಣೋ, ನೀನ್ ಕೊನೆ ತನಕ ನನ್ನ ಹೀಗೆ ಇಷ್ಟಪಡ್ತೀಯಾ? ಏಯ್, ಏನೇ ನೀನು ಎಲ್ಲ ಹುಡುಗಿರ್ತರ ಕ್ಯಾಶುಯಲ್ ಆಗಿ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಮಾತಾಡ್ತಿದ್ಯಾ? ನಮ್ ಫ್ಯಾಮಿಲಿಯವರು ನಿಮ್ ಫ್ಯಾಮಿಲಿಯವ್ರ ತರ ಶ್ರೀಮಂತರಲ್ಲ. ಅದೇ ಒಪ್ಕೋತಾರ ಅಂತ ಭಯ ಆಗ್ತಿದೆ. ಏಯ್, ಅದೆಲ್ಲ ಏನೂ ಇಲ್ಲ ಬಿಡು. ಹೌದು, ಬರ್ತ್ಡೇಗೆ ಟ್ರೀಟ್ ಕೊಡ್ತೀನಿ ಅಂತ ಹೇಳ್ದೆ. ಬರ್ತ್ಡೇ ಟ್ರೀಟಾ? ಏನ್ ಹೇಳ್ತಿದ್ಯಾ? ಯಾವ ಏನದು ಏನು ಅಂತ ಗೊತ್ತಿಲ್ವಾ? ರಾಜೇಶ್, ಏನ್ ಮಾಡ್ತಿದ್ಯಾ? ಗೀತು, ಸುಮ್ನೆ ಇರು ರಾಜೇಶ್. ಹೇ ಗೀತು, ಅಳ್ಬೇಡ ಕಣೆ. ಏನ್ ಸಮಸ್ಯೆ ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ನಾನೇ ನಮ್ಮ ಮನೇಲಿ ಪ್ರಾಬ್ಲಮ್ ಆಗಿದೆ ಅಂತ ಈ ರೂಮಲ್ಲಿ ಬಂದು ಉಳ್ಕೊಂಡಿದ್ದೀನಿ. ಇದ್ರಲ್ಲಿ ನೀನ್ ಬೇರೆ. ಏನ್ ವಿಷಯ ಅಂತ ಹೇಳು. ರಾಜೇಶ್, 1.5 ತಿಂಗಳಾಯ್ತು ಕಣೋ. ಕನ್ಸೀವ್ ಆಗಿದ್ದೀನಂತ ಡೌಟ್ ಆಗ್ತಿದೆ. ಏನಾದ್ರೂ ಪ್ರಾಬ್ಲಮ್ ಆಗುತ್ತಂತ ಭಯ ಆಗ್ತಿದೆ. ವಾಟ್? ಏನೇ ಹೇಳ್ತಿದ್ಯಾ? ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಸೈಲೆಂಟ್ ಆಗಿದ್ಯಲ್ಲ. ವಿಲ್ ಯು ಶಟ್ ಅಪ್ ಗೀತಾ? ದಿಢೀರ್ ಅಂತ ಬಂದು ಈ ರೀತಿ ಶಾಕ್ ಆಗೋ ನ್ಯೂಸ್ ಹೇಳಿದ್ರೆ ನಾನು ಯೋಚನೆ ಮಾಡೋದು ಬೇಡವಾ? ನಂಗೆ ಯೋಚನೆ ಮಾಡಕ್ಕೆ ಟೈಮ್ ಕೊಡು. ಏನು ಯೋಚನೆ ಮಾಡ್ಬೇಕಾ? ಇದ್ರ ಬಗ್ಗೆ ಮುಂಚೆನೆ ಗೊತ್ತಿರ್ಲಿಲ್ವಾ? ನಿನಗೆ ಮೋಸ ಮಾಡಲ್ಲ. ಹೇ, ನಂಬೆ. ಅಲ್ಲಿವರೆಗೂ ನಾನು ಏನ್ ಮಾಡ್ಲಿ? ಸರಿ, ನೀನು ಅಲ್ಲಿವರೆಗೂ ನನ್ನ ಫ್ರೆಂಡ್ ಸಂಜಯ್ ಮನೇಲಿರು. ನಾನು ಏನೋ ಒಂದು ಪ್ಲ್ಯಾನ್ ಮಾಡ್ಬಿಟ್ಟು ನಿನ್ಗೆ ಹೇಳ್ತೀನಿ, ಓಕೆನಾ?
ಸರ್, ಆ MLA ಹುಡುಗ ಹುಡುಗಿನೇ ತಗೊಂಡೋಗಿರೋ ವಿಷಯ ಸಿಟಿ ಪೂರ್ತಿ ಹಬ್ಕೊಂಡ್ಬಿಟ್ಟಿದೆ ಸರ್. ಇಮಿಡಿಯೇಟ್ ಆಗಿ ಈ ವಿಷಯದಲ್ಲಿ ನಾವೊಂದು ಸ್ಟೆಪ್ ತಗೊಂಡಿಲ್ಲ ಅಂದ್ರೆ ಜನರಿಗೆ ಪೊಲೀಸವ್ರ ಮೇಲೆ ನಂಬಿಕೆನೂ ಹೋಗ್ಬಿಡುತ್ತೆ ಸರ್. ಸರ್, ಈ ವಿಷಯನ ನಾನು ನೋಡ್ಕೋತೀನಿ ಸರ್. ಒಬ್ರಿದ್ದಾರೆ ಸರ್, ಅವ್ರನ್ನ ಇಟ್ಟು ಈ ಕೆಲಸ ಮುಗಿಸೋಣ ಸರ್. ಯಾರು ಸರ್ ಅದು? ನನಗೆ ಗೊತ್ತಿಲ್ದಿರೋ ಡಿಪಾರ್ಟ್ಮೆಂಟಲ್ಲಿ ಆ ಥರ ಒಂದು ವ್ಯಕ್ತಿ. ಹೆಸರು ಮಾಣಿಕ್ಯ ವೇಲ್. ಕರ್ನಾಟಕದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ನಡೆಯುವಂತಹ ಎಲ್ಲ ಕ್ರೈಮ್ ಕೇಸ್ನು ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಇನ್ವೆಸ್ಟಿಗೇಟ್ ಮಾಡೋದು ಇವರು ಮತ್ತೆ ಇವ್ರ ಟೀಮೇ ಸರ್. ಇವ್ರು ಮಾತ್ರ ಈ ಕೇಸ್ನ ಮುಗಿಸೋದಕ್ಕೆ ಸಾಧ್ಯ ಸರ್. ನನ್ನ ಬಿಟ್ಬಿಡಿ ಸರ್, ನನಗೇನು ಗೊತ್ತಿಲ್ಲ, ನನ್ನ ಬಿಟ್ಬಿಡಿ ಸರ್. ಅಯ್ಯೋ ಅಮ್ಮ. ನೋಡ್ಬೇಕಾದ್ರೆ ನಿಮ್ಮಪ್ಪನ ಹೀಗೆ ಕಟ್ ಹಾಕಿ ಹೊಡಿಬೇಕಿತ್ತು. ಹೆಣ್ಮಕ್ಳ ನೋಡಿದ್ರೆ ನಿಮ್ಗೆ ಹೇಗ ಅನ್ಸುತ್ತೆ? ಡೇಟಿಂಗ್ ಹೋಗಕ್ಕೆ, ರೂಮ್ಗೆ ಹೋಗಕ್ಕೆ ಎಲ್ಲ ಮುಗಿಸಿದ್ಮೇಲೆ ಅವಳನ್ನ ಬಿಟ್ಟು ಇನ್ನೊಬ್ಳ ಜೊತೆ ನೀನ್ ಹಾಗೆ ಮಾಡ್ತೀಯ ಅಂತಾನಾ? ಮೇಡಮ್, ನನಗೇನು ಗೊತ್ತಿಲ್ಲ. ನಾಟಕ ಆಡ್ಬೇಡ ಲೋಫರ್ ನನ್ ಮಗ್ನೆ. ನಿನ್ ಮೇಲ್ ತಪ್ಪು ಹೇಳಿ ಏನು ಪ್ರಯೋಜನ ಇಲ್ಲ. ನಿಜವಾದ ಪ್ರೀತಿ ಪ್ರೇಮ ಹಾಗೆ ಹೀಗೆ ಅಂತ ನಂಬ್ಕೊಂಡ್ ಬರ್ತಾರ ಅಲ್ವಾ, ಅವ್ರಗಳ್ಗೆ ಹೇಳ್ಬೇಕು. ಮೇಡಮ್, ನನ್ನ ಬಿಟ್ಬಿಡಿ ಮೇಡಮ್. ಅವಳನ್ನ ಏನೋ ಮಾಡಿದೆ, ಹೇಳಲಿಲ್ಲ ಅಂದ್ರೆ ಚರ್ಮ ಸುಲ್ದು ನಾಯಿಗೆ ಬಿಸಾಕ್ಬಿಡ್ತೀನಿ. ವಿಷಯ ದೊಡ್ಡೋರ್ವರೆಗೂ ಹೋಗಿದೆ ಗೊತ್ತಾ? ಆಮೇಲೆ ನಿಮ್ಮಪ್ಪ ಅನ್ಕೊಂಡ್ರು ನಿನ್ನ ಕಾಪಾಡಕ್ಕಾಗಲ್ಲ, ಅರ್ಥ ಆಯ್ತಾ? ಎಲ್ಲ ಹೇಳ್ತೀಯೋ ಇಲ್ವೋ? ಅವಳು ಎಲ್ಲಿದ್ದಾಳೋ? ಕೇಳ್ತಾ ಇದಾರಲ್ವಾ, ಹೇಳೋ. ಹೇಳಿಲ್ಲ ಅಂದ್ರೆ ರೋಡಲ್ಲಿ ಬಟ್ಟೆ ಬಿಚ್ಚಿ ಬೆತ್ತಲೆ ಓಡಿಸ್ಬಿಡ್ತೀನಿ. ಅಯ್ಯೋ ಅಮ್ಮ. ಏನಮ್ಮಾಯ್ತು? ಇವನ್ ಬಾಯ್ ಬಿಟ್ನಾ ಇಲ್ವಾ? ಪ್ರೇಮದ ರಸಿಕ ಅಲ್ವಾ ಸರ್, ಅವನ್ನೆಲ್ಲ ಎಲ್ಲಿ ಹೇಳ್ತಾನೆ? ಸರ್, ಆ ಹುಡುಗಿ ಬಗ್ಗೆ ನನ್ಗೇನು ಗೊತ್ತಿಲ್ಲ ಸರ್. ಇವನ್ ಏನ್ ಹೇಳಲ್ಲ ಸರ್. ಹೇಳ್ತಾನೆ. MLA ಅವ್ರ ಮನೆ ಮಗ ಅಲ್ವಾ, ಪ್ರೀತಿಯಿಂದ ಬೆಳೆಸಿರ್ತಾರೆ. ನಾವು ಕೊಡೋ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ತಲೆ ಕೆಳಗಾಗಿ ನೇತಾಕಿದ್ರೆ ನಾನಾಗೆ ಬಾಯ್ ಬಿಡ್ತಾನೆ. ಅಮೂಲ್ ಬೇಬಿ, ನೀನಾಗೆ ಹೇಳಿದ್ರೆ ಬಿಟ್ಬಿಡ್ತೀನಿ. ಇಲ್ದಿದ್ರೆ ಹೇಳೋ. ಸರ್ ಹೇಳ್ತೀನಿ ಸರ್. ನಾನು ಅವಳು ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡಿದ್ವಿ ಸರ್. ನಾನು ಅವಳು ರೆಗ್ಯುಲರ್ ಆಗಿ ಔಟಿಂಗ್ ಹೋಗ್ತಿದ್ವಿ ಸರ್. ಅದ್ರಲ್ಲಿ ಒಂದಿನ ತಪ್ಪು ಮಾಡ್ಬಿಟ್ವಿ. ಅದಕ್ಕೆ ಅವಳು ಕನ್ಸೀವ್ ಆಗ್ಬಿಟ್ಲು ಸರ್. ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಓಡಾಡ್ತಿದ್ವಿ ಸರ್. ಅವ್ರ ಮನೆಯಲ್ಲಿ ಅವ್ರ ಅಪ್ಪಗೆ ವಿಷಯ ಗೊತ್ತಾಗ್ಬಿಡ್ತು ಸರ್. ಅವಳನ್ನ ಕೊಂದ್ಬಿಡ್ತಾರೇನೋ ಅಂತ ಭಯಪಟ್ವಿ ಸರ್. ಅದಕ್ಕೆ ಸರ್ ನಾನು ಅವಳನ್ನ ಅಲ್ಲಿ ಬಚ್ಚಿಟ್ಟಿದ್ದೆ. ಸರ್ ನಿಜ ಹೇಳಿದ್ರೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಲ್ಲ ಸರ್, ಬಿಟ್ಬಿಡಿ ಸರ್. ಸರ್ ಬೇಡ ಸರ್. MLA ಅರಂಗ್ ಸ್ವಾಮಿ ಅವ್ರ ಮಗ ರಾಜೇಶ್ ಮತ್ತೆ ಕೂಲಿ ಕೆಲಸ ಮಾಡೋರ್ ಮಗಳು ಗೀತಾ ಅವರಿಬ್ರು ಪ್ರೀತಿ ವಿಷಯದಲ್ಲಿ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ PC ಮತ್ತು ಮಾಣಿಕ್ಯ ವೇಲ್ ಸೇರಿ ಧೈರ್ಯದಿಂದ ಮಾಡಿರೋ ವಿಚಾರಣೆ ವಿಡಿಯೋ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟಿವಿ ಇದ್ರಲ್ಲೆಲ್ಲ ವೈರಲ್ ಆಗಿ ನಮ್ ಜನರು ಇದನ್ನೆಲ್ಲ ನೋಡಿ ಅದನ್ನು ಮೆಚ್ಕೋತಿದ್ದಾರೆ. ಇದ್ರ ಮೇಲೆ ನಮ್ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿ ಮಾಡಿರೋ ಧೈರ್ಯವಾದ ಕೆಲಸದಿಂದ ಇನ್ಮೇಲೆ ರಾಜಕೀಯ ವರ್ಗದವರು ಏನು ಮಾಡಕ್ಕಾಗಲ್ಲ ಎಂದು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಹೇಳಿ ತೋರಿಸ್ತಿದ್ದಾರೆ. ಗುಡ್ ಜಾಬ್ ಮಾಣಿಕ್ಯ ವೇಲ್. ಇವತ್ತು ಸಿಟಿಲಿ ಹಾಟ್ ನ್ಯೂಸ್ ಅಂದ್ರೆ ನೀವೇನೆ. ಮಾಣಿಕ್ಯ ವೇಲ್, ಒಂದು ಮುಖ್ಯವಾದ ಕೇಸ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಅಂತಾನೆ ನಿನ್ನ ನೋಡಕ್ ಬಂದಿರೋದು. ಅದರ ಫುಲ್ ಡೀಟೇಲ್ಸ್ ಈ ಫೈಲಲ್ಲಿದೆ. ಗುಡ್ ಲಕ್ ಮಾಣಿಕ್ಯ ವೇಲ್. ನೀವ್ ಇದ್ರ ಬಗ್ಗೆ ಚಿಂತೆ ಮಾಡ್ಬಿಡಿ ಸರ್. ಈ ಕೇಸನ್ನ ಮುಗಿಸೋದು ನನ್ನ ಜವಾಬ್ದಾರಿ. ಗೈಸ್, ಈ ಕೇಸ್ ಡಿಪಾರ್ಟ್ಮೆಂಟ್ ಕಣ್ಣಿಗೆ ತುಂಬಾ ವರ್ಷದಿಂದ ಮಂಡೆರ್ಚ್ತಾ ಇದ್ದಂತ ರೌಡಿ ಕಲಿವರ್ನ ಕೇಸ್.